ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತು ಫೈನಲಿ ಎಷ್ಟು ವರ್ಷಗಳ ಅಥವಾ ಶಿಕ್ಷೆಯ ಪ್ರಮಾಣ ಏನು ಎತ್ತ ಅನ್ನೋದ್ರ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಒಂದು ತಾರ್ಕಿಕ ಅಂತ್ಯವನ್ನ ನೀಡಿದೆ. ಆ ಮೂಲಕ ಇಡೀ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣ ಬೇರೆ ಇನ್ನು ಮುಂದೆ ಹಿಂಗ ಆಗದ ಹಾಗೆ ಒಂದು ಉದಾಹರಣೆಯಾಗಿ ಅಥವಾ ಒಂದು ಮಾದರಿ ತೀರ್ಪನ್ನ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ನೀಡಿದೆ. ಮತ್ತೊಂದು ಪ್ರಕರಣದ ಸಂಬಂಧ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ. ಒಂದು ಪ್ರಕರಣದಲ್ಲಿ ದೋಷಿ, ಇನ್ನುಳಿದಂತ 3 ಪ್ರಕರಣ. ಈಗ ಮತ್ತೊಂದು ಪ್ರಕರಣದ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಜೀವಾವಧಿ ಶಿಕ್ಷೆ ಪ್ರಕಟದ ಬೆನ್ನಲ್ಲೇ ಮತ್ತೊಂದು ಕೇಸ್ನ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಒಟ್ಟು 4 ಪ್ರಕರಣಗಳು. ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತು ಫೈನಲಿ ಎಷ್ಟು ವರ್ಷಗಳ ಅಥವಾ ಶಿಕ್ಷೆಯ ಪ್ರಮಾಣ ಏನು ಎತ್ತ ಅನ್ನೋದ್ರ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಒಂದು ತಾರ್ಕಿಕ ಅಂತ್ಯವನ್ನ ನೀಡಿದೆ. ಆ ಮೂಲಕ ಇಡೀ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣ ಬೇರೆ ಇನ್ನು ಮುಂದೆ ಹಿಂಗ ಆಗದ ಹಾಗೆ ಒಂದು ಉದಾಹರಣೆಯಾಗಿ ಅಥವಾ ಒಂದು ಮಾದರಿ ತೀರ್ಪನ್ನ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ನೀಡಿದೆ. ಮತ್ತೊಂದು ಪ್ರಕರಣದ ಸಂಬಂಧ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ. ಒಂದು ಪ್ರಕರಣದಲ್ಲಿ ದೋಷಿ, ಇನ್ನುಳಿದಂತ 3 ಪ್ರಕರಣ. ಈಗ ಮತ್ತೊಂದು ಪ್ರಕರಣದ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಜೀವಾವಧಿ ಶಿಕ್ಷೆ ಪ್ರಕಟದ ಬೆನ್ನಲ್ಲೇ ಮತ್ತೊಂದು ಕೇಸ್ನ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಒಟ್ಟು 4 ಪ್ರಕರಣಗಳು. ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತು ಫೈನಲಿ ಎಷ್ಟು ವರ್ಷಗಳ ಅಥವಾ ಶಿಕ್ಷೆಯ ಪ್ರಮಾಣ ಏನು ಎತ್ತ ಅನ್ನೋದ್ರ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಒಂದು ತಾರ್ಕಿಕ ಅಂತ್ಯವನ್ನ ನೀಡಿದೆ. ಆ ಮೂಲಕ ಇಡೀ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣ ಬೇರೆ ಇನ್ನು ಮುಂದೆ ಹಿಂಗ ಆಗದ ಹಾಗೆ ಒಂದು ಉದಾಹರಣೆಯಾಗಿ ಅಥವಾ ಒಂದು ಮಾದರಿ ತೀರ್ಪನ್ನ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ನೀಡಿದೆ. ಮತ್ತೊಂದು ಪ್ರಕರಣದ ಸಂಬಂಧ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ. ಒಂದು ಪ್ರಕರಣದಲ್ಲಿ ದೋಷಿ, ಇನ್ನುಳಿದಂತ 3 ಪ್ರಕರಣ. ಈಗ ಮತ್ತೊಂದು ಪ್ರಕರಣದ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಜೀವಾವಧಿ ಶಿಕ್ಷೆ ಪ್ರಕಟದ ಬೆನ್ನಲ್ಲೇ ಮತ್ತೊಂದು ಕೇಸ್ನ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಒಟ್ಟು 4 ಪ್ರಕರಣಗಳು. ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತು ಫೈನಲಿ ಎಷ್ಟು ವರ್ಷಗಳ ಅಥವಾ ಶಿಕ್ಷೆಯ ಪ್ರಮಾಣ ಏನು ಎತ್ತ ಅನ್ನೋದ್ರ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಒಂದು ತಾರ್ಕಿಕ ಅಂತ್ಯವನ್ನ ನೀಡಿದೆ. ಆ ಮೂಲಕ ಇಡೀ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣ ಬೇರೆ ಇನ್ನು ಮುಂದೆ ಹಿಂಗ ಆಗದ ಹಾಗೆ ಒಂದು ಉದಾಹರಣೆಯಾಗಿ ಅಥವಾ ಒಂದು ಮಾದರಿ ತೀರ್ಪನ್ನ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ನೀಡಿದೆ. ಮತ್ತೊಂದು ಪ್ರಕರಣದ ಸಂಬಂಧ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ. ಒಂದು ಪ್ರಕರಣದಲ್ಲಿ ದೋಷಿ, ಇನ್ನುಳಿದಂತ 3 ಪ್ರಕರಣ. ಈಗ ಮತ್ತೊಂದು ಪ್ರಕರಣದ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಜೀವಾವಧಿ ಶಿಕ್ಷೆ ಪ್ರಕಟದ ಬೆನ್ನಲ್ಲೇ ಮತ್ತೊಂದು ಕೇಸ್ನ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಒಟ್ಟು 4 ಪ್ರಕರಣಗಳು. ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತು ಫೈನಲಿ ಎಷ್ಟು ವರ್ಷಗಳ ಅಥವಾ ಶಿಕ್ಷೆಯ ಪ್ರಮಾಣ ಏನು ಎತ್ತ ಅನ್ನೋದ್ರ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಒಂದು ತಾರ್ಕಿಕ ಅಂತ್ಯವನ್ನ ನೀಡಿದೆ. ಆ ಮೂಲಕ ಇಡೀ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣ ಬೇರೆ ಇನ್ನು ಮುಂದೆ ಹಿಂಗ ಆಗದ ಹಾಗೆ ಒಂದು ಉದಾಹರಣೆಯಾಗಿ ಅಥವಾ ಒಂದು ಮಾದರಿ ತೀರ್ಪನ್ನ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ನೀಡಿದೆ. ಮತ್ತೊಂದು ಪ್ರಕರಣದ ಸಂಬಂಧ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ. ಒಂದು ಪ್ರಕರಣದಲ್ಲಿ ದೋಷಿ, ಇನ್ನುಳಿದಂತ 3 ಪ್ರಕರಣ. ಈಗ ಮತ್ತೊಂದು ಪ್ರಕರಣದ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಜೀವಾವಧಿ ಶಿಕ್ಷೆ ಪ್ರಕಟದ ಬೆನ್ನಲ್ಲೇ ಮತ್ತೊಂದು ಕೇಸ್ನ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಒಟ್ಟು 4 ಪ್ರಕರಣಗಳು. ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತು ಫೈನಲಿ
ಎಷ್ಟು ವರ್ಷಗಳ ಅಥವಾ ಶಿಕ್ಷೆಯ ಪ್ರಮಾಣ ಏನು ಎತ್ತ ಅನ್ನೋದ್ರ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಒಂದು ತಾರ್ಕಿಕ ಅಂತ್ಯವನ್ನ ನೀಡಿದೆ. ಆ ಮೂಲಕ ಇಡೀ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣ ಬೇರೆ ಇನ್ನು ಮುಂದೆ ಹಿಂಗ ಆಗದ ಹಾಗೆ ಒಂದು ಉದಾಹರಣೆಯಾಗಿ ಅಥವಾ ಒಂದು ಮಾದರಿ ತೀರ್ಪನ್ನ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ನೀಡಿದೆ. ಮತ್ತೊಂದು ಪ್ರಕರಣದ ಸಂಬಂಧ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ. ಒಂದು ಪ್ರಕರಣದಲ್ಲಿ ದೋಷಿ, ಇನ್ನುಳಿದಂತ 3 ಪ್ರಕರಣ. ಈಗ ಮತ್ತೊಂದು ಪ್ರಕರಣದ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಜೀವಾವಧಿ ಶಿಕ್ಷೆ ಪ್ರಕಟದ ಬೆನ್ನಲ್ಲೇ ಮತ್ತೊಂದು ಕೇಸ್ನ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಒಟ್ಟು 4 ಪ್ರಕರಣಗಳು. ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತು ಫೈನಲಿ ಎಷ್ಟು ವರ್ಷಗಳ ಅಥವಾ ಶಿಕ್ಷೆಯ ಪ್ರಮಾಣ ಏನು ಎತ್ತ ಅನ್ನೋದ್ರ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಒಂದು ತಾರ್ಕಿಕ ಅಂತ್ಯವನ್ನ ನೀಡಿದೆ. ಆ ಮೂಲಕ ಇಡೀ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣ ಬೇರೆ ಇನ್ನು ಮುಂದೆ ಹಿಂಗ ಆಗದ ಹಾಗೆ ಒಂದು ಉದಾಹರಣೆಯಾಗಿ ಅಥವಾ ಒಂದು ಮಾದರಿ ತೀರ್ಪನ್ನ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ನೀಡಿದೆ. ಮತ್ತೊಂದು ಪ್ರಕರಣದ ಸಂಬಂಧ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ. ಒಂದು ಪ್ರಕರಣದಲ್ಲಿ ದೋಷಿ, ಇನ್ನುಳಿದಂತ 3 ಪ್ರಕರಣ. ಈಗ ಮತ್ತೊಂದು ಪ್ರಕರಣದ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಜೀವಾವಧಿ ಶಿಕ್ಷೆ ಪ್ರಕಟದ ಬೆನ್ನಲ್ಲೇ ಮತ್ತೊಂದು ಕೇಸ್ನ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಒಟ್ಟು 4 ಪ್ರಕರಣಗಳು. ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತು ಫೈನಲಿ ಎಷ್ಟು ವರ್ಷಗಳ ಅಥವಾ ಶಿಕ್ಷೆಯ ಪ್ರಮಾಣ ಏನು ಎತ್ತ ಅನ್ನೋದ್ರ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಒಂದು ತಾರ್ಕಿಕ ಅಂತ್ಯವನ್ನ ನೀಡಿದೆ. ಆ ಮೂಲಕ ಇಡೀ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣ ಬೇರೆ ಇನ್ನು ಮುಂದೆ ಹಿಂಗ ಆಗದ ಹಾಗೆ ಒಂದು ಉದಾಹರಣೆಯಾಗಿ ಅಥವಾ ಒಂದು ಮಾದರಿ ತೀರ್ಪನ್ನ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ನೀಡಿದೆ. ಮತ್ತೊಂದು ಪ್ರಕರಣದ ಸಂಬಂಧ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ. ಒಂದು ಪ್ರಕರಣದಲ್ಲಿ ದೋಷಿ, ಇನ್ನುಳಿದಂತ 3 ಪ್ರಕರಣ. ಈಗ ಮತ್ತೊಂದು ಪ್ರಕರಣದ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಜೀವಾವಧಿ ಶಿಕ್ಷೆ ಪ್ರಕಟದ ಬೆನ್ನಲ್ಲೇ ಮತ್ತೊಂದು ಕೇಸ್ನ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಒಟ್ಟು 4 ಪ್ರಕರಣಗಳು. ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತು ಫೈನಲಿ ಎಷ್ಟು ವರ್ಷಗಳ ಅಥವಾ ಶಿಕ್ಷೆಯ ಪ್ರಮಾಣ ಏನು ಎತ್ತ ಅನ್ನೋದ್ರ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಒಂದು ತಾರ್ಕಿಕ ಅಂತ್ಯವನ್ನ ನೀಡಿದೆ. ಆ ಮೂಲಕ ಇಡೀ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣ ಬೇರೆ ಇನ್ನು ಮುಂದೆ ಹಿಂಗ ಆಗದ ಹಾಗೆ ಒಂದು ಉದಾಹರಣೆಯಾಗಿ ಅಥವಾ ಒಂದು ಮಾದರಿ ತೀರ್ಪನ್ನ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ನೀಡಿದೆ. ಮತ್ತೊಂದು ಪ್ರಕರಣದ ಸಂಬಂಧ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ. ಒಂದು ಪ್ರಕರಣದಲ್ಲಿ ದೋಷಿ, ಇನ್ನುಳಿದಂತ 3 ಪ್ರಕರಣ. ಈಗ ಮತ್ತೊಂದು ಪ್ರಕರಣದ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಜೀವಾವಧಿ ಶಿಕ್ಷೆ ಪ್ರಕಟದ ಬೆನ್ನಲ್ಲೇ ಮತ್ತೊಂದು ಕೇಸ್ನ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಒಟ್ಟು 4 ಪ್ರಕರಣಗಳು.